ಶತ್ರುಘ್ನ ಅಗ್ರಜ, ಎಲ್ಲೇ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗುತ್ತಿಲ್ಲ. ಶ್ರೀರಾಮಚಂದ್ರನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಾಗುತ್ತಿಲ್ಲ. ಶತ್ರುಘ್ನ, ಮನಸ್ಸಾಗುತ್ತಿಲ್ಲ. ಹೇ ರಾಘವ, ನಿನ್ನ ನೋಡಬೇಕೆಂದಿರುವ ಹಂಬಲವನ್ನು ಪೂರೈಸು ಪ್ರಭು, ಪೂರೈಸು. ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನ್ನು ಹುಡುಕಿ ಕರೆ ತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ, ನಡೆ ಶತ್ರುಘ್ನ. ಸೀತಾ, ಲಕ್ಷ್ಮಣ, ಅಣ್ಣ. ಪರಮ ಪಾವನಿಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನಿಯಾದ ಗಂಗಾಮಾತೆಯ ಕರುಣೆ ಸಕಲ ಜೀವಿಗಳಿಗೂ ಅಮೃತ ವರ್ಷಿಣಿ ಇದ್ದಂತೆ. ಹೌದು ಸ್ವಾಮಿ. ಇದು ಗುಗರಾಜನು ಇತ್ತಲೇ ಬರುತ್ತಿರುವುದು. ರಾಮ 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 ರಘುಹಂಸ ಸೋಮ
ರಾಮಚಂದ್ರ ಮೂರ್ತಿ ನಮಸ್ಕರಿಸುವನಪ್ಪ. ಯುವರಾಜನೇ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ಪರಮಾತ್ಮ, ನಿನ್ನ ಅನುಗ್ರಹದಿಂದ ನಾವೆಲ್ಲ ಸೇಮ್ ಆಗಿದ್ದೀವಪ್ಪ. ಆದರೆ 14 ವರ್ಷ ವನವಾಸವನ್ನು ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದ ದುಃಖವಾಗಿದೆ ಪರಮಾತ್ಮ. ನನಗೆ ಸಹಿಸಲಾರದಷ್ಟು ದುಃಖವಾಗಿದೆ. 14 ವರ್ಷ ವನವಾಸವನ್ನ ನಮ್ಮ ಸಿಂಗೇಬೇರಿಪುರದಲ್ಲಿ ಕಳೀತಾ ನಮ್ಮೆಲ್ಲಾರು ಕಾಪಾಡಬೇಕು ಅಂತ ಬೇಡಿಕೊಳ್ಳುವಿನಪ್ಪ. ಯುವರಾಜನೇ, ನಿನ್ನ ಪ್ರೀತಿಗೆ ನಾನು ಮನಸೋರ್ತಿರುವೆನು. ಆದರೆ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ವನವಾಸಕ್ಕೆ ಬಂದಿರುವನಾದ್ದರಿಂದ 14 ವರ್ಷಗಳ ಕಾಲ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡಬೇಕೆಂದಿದ್ದರೆ ಯುವರಾಜನೇ, ಇದು ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸಿ, ನಿನಗೆ ಪುಣ್ಯ ಬರುವುದು. ಪರಮಾತ್ಮ, ಜನಾರ್ದನ ಭವಸಾಗರನೇ ದಾಟಿಸೋ ಬಲ್ಲ ನಿನ್ನನ್ನು ಸಣ್ಣ ನದಿಯ ದಾಟಿಯ ಸುಯೋಗ ನನಗೆ ಒದಗಿತ್ತಲ್ಲ, ನಾನೇ ಧನ್ಯನಲ್ಲದೆ. ಹಿಂದೆ ತಾವು ವಿತನಾಪಟ್ಟಣಕ್ಕೆ ನೀವು ಹೋಗಬೇಕಾದರೆ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದು ಹೆಣ್ಣಾಗಿತ್ತಂತೆ ಪರಮಾತ್ಮ. ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಬಹಳ ಇರುವುದು. ನಿಮ್ಮ ಪಾದಸಸ್ಯದಿಂದ ಅವಳ ಹೆಣ್ಣಾದರೆ ನನಗತೇನು ಪರಮಾತ್ಮ. ಗುಹರಾಜ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ. ಆಗಲೇ ಪರಮಾತ್ಮ, ಆಗಲಿ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಸನಕಾಲ ಪರಮಾತ್ಮ ಆಗಬಹುದು. ಗೋವಿಂದ ಮಂಗಾಗಿರಪ್ಪನ ಬಾಧಾರಗತಿ ಗೋವಿಂದ ಏಳಿಗಿರಿ ತಿಮ್ಮಪ್ಪನ ಬಾಧಾರಗತಿ ಗೋವಿಂದ ಗೋವಿಂದಪ್ಪನ ಬಾಧಾರಗತಿ ಗೋವಿಂದ ಗೋವಿಂದ.
ಪರಮಾತ್ಮ, ಷಡಕಾಲ ಪರಮಾತ್ಮ. ಆಗಬಹುದು. ಸುಮಂತ್ರರೇ, ನೀವೆಲ್ಲಿಯವರೆಗೂ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಿರಿ? ಪ್ರಭು, ಜನಕನು ನಮ್ಮ ವಿಯೋಗದಿಂದ ಸಂತಾಪ ಪಡುತ್ತಿರಬಹುದು. ನೀವಿಂದು ನಗರಕ್ಕೆ ಹಿಂದಿರುಗಿ ಅಲ್ಲಿನ ರಾಜ್ಯ ಕಾರ್ಯಗಳಲ್ಲಿ ನಿರತರಾಗಿರಿ. ಪ್ರಭು, ನೀನಿಲ್ಲದ ಅಯೋಧ್ಯೆಗೆ ಹೋಗಲು ನನಗೆ ಮನಸ್ಸಾಗುತ್ತಿಲ್ಲ. ನಿಮ್ಮ ನಗಲಿ ನಾನು ಹೇಗೆ ಹೋಗಲಿ? ನಾನು ನಿಮ್ಮನ್ನೇ ಹಿಂಬಾಲಿಸುವೆನು. ಬೇಡ ಸುಮಂತ್ರರೇ, ಇದು ಯಾವ ಮಹಾ ಕಾರ್ಯವೆಂದು ನೀವು ಇಷ್ಟೊಂದು ಚಿಂತಿಸುತ್ತಿರುವಿರಿ? 14 ವರ್ಷಗಳ ವನವಾಸವನ್ನು 14 ದಿನದಂತೆ ಕಳೆದು ಬರುತ್ತೇನೆ. ನೀವಿನ್ನು ನಗರಕ್ಕೆ ಹಿಂದಿರುಗಿ ಆಗಲಿ ಪ್ರಭು. ಅಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ತಮ್ಮ ಭರತ ಶತ್ರುಘ್ನರಿಗೆ ಆಶೀರ್ವಾದವನ್ನು ತಿಳಿಸಿ. ತಮ್ಮ ಅಪ್ಪಣೆಯಂತೆ ಆಗಲಿ. ತಾವು ಗಂಗಾ ನದಿಯನ್ನು ದಾಟುವುದನ್ನು ನನ್ನ ಕಣ್ತುಂಬಿಕೊಂಡು ನಂತರ ನಾನು ತೆರಳುತ್ತೇನೆ. ಬಹಳ ಸಂತೋಷ, ಹಾಗೇ ಆಗಲಿ. ಪರಮಾತ್ಮ, ದೋಣಿಯನ್ನು ಸಿದ್ಧವಾಗಿರು, ತಾವು ದೇವಾಡಿ ಪರಮಾತ್ಮ. ನಡೆ ಗುಹರಾಜ. ಎಂದಾತ್ಮಿಗೆ ಧನ್ಯನಾದ, ಎಂದಾತ್ಮಿಗೆ ಧನ್ಯನಾದ ರಾಮ. ಎಂದಾತ್ಮಿಗೆ ಧನ್ಯನಾದ, ಎಂದಾತ್ಮಿಗೆ ಧನ್ಯನಾದ ರಾಮ. ಭವಸಾಗರ ದಾಟಿಸುವ, ಮಮ ರೋಗವನ್ನೇಡಿಸುವ. ಭವಸಾಗರ ದಾಟಿಸುವ, ಮಮ ರೋಗವನ್ನೇಡಿಸುವ. ಭವದೋರ ರಘುರಾಮನ, ಭವದೋರ ರಘುರಾಮನ ಭರತ ನದಿಯ ದಾಟಿಸುವ, ಭರತ ನದಿಯ ದಾಟಿಸುವ. ಎಂದಾತ್ಮಿಗೆ ಧನ್ಯನಾದ, ಎಂದಾತ್ಮಿಗೆ ಧನ್ಯನಾದ ರಾಮ ರಾಮ ಧೂಳಿಯು ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ಗುರುಗಳ ಕರಪುಟದಿಂದೆಂತ ಧೂಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ? ಹೋಗಿ ನೋಡಿ ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ, ಸಹೋದರ, ನೋಡೈ ಅಗ್ರಜಾನನೆ, ನೋಡೈ ಅಗ್ರಜಾನನೆ, ಕೂರುತ ಸೈನ್ಯದಿ, ಕೂರುತ ಸೈನ್ಯದಿ, ಭರತನು ಬರುವನು, ನೋಡೈ ಅಗ್ರಜಾನನೆ. ಅಣ್ಣ, ಸಹೋದರ, ತಮ್ಮನು ಎಮ್ಮಯ ಕಾಡಿಗೆ ಕಳುಹಿಸಿ, ಅಣ್ಣ, ಸಹೋದರ, ತಮ್ಮನು ಎಮ್ಮಯ ಕಾಡಿಗೆ ಕಳುಹಿಸಿ, ಅಮ್ಮ ಸದಿರಲಿ, ಅಮ್ಮ ಸದಿರಲಿ, ಒಮ್ಮನು ಮುರಿಯು, ನೋಡೈ ಅಗ್ರಜಾನನೆ, ಕೂರುತ ಸೈನ್ಯದಿ, ಕೂರುತ ಸೈನ್ಯದಿ, ಭರತನು ಬರುವನು, ನೋಡೈ ಅಗ್ರಜಾನನೆ, ಅಗ್ರಜಾನನೆ, ಅಗ್ರಜಾನನೆ. ಅಣ್ಣ, ಮತ್ಯಾರು ಅಲ್ಲ, ಭರತನೇ ಸೈನ್ಯ ಸಮೇತವಾಗಿ ಬರುತ್ತಿರುವನು. ಅಣ್ಣ, ನಿನ್ನ ಅಪ್ಪಣೆ ಆದರೆ ನಾನೀಗಲೇ ಅವನನ್ನು, ಅವನ ಪ್ರಯಾಣವನ್ನು ಧ್ವಂಸ ಮಾಡಿಬಿಡುವನು. ಅಣ್ಣ, ಶಾಂತರಾಗು ಸಹೋದರ, ಶಾಂತರಾಗು. ಭರತನ ಪ್ರೇಮವನ್ನು ನೀನು ಅರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಲ್ಲವಾ, ಅಥವಾ ನಮ್ಮಲ್ಲಿ ಕ್ಷಮೆ ಯಾಚನಾಗಿ ಬರುತ್ತಿರುವನು? ತಿಳಿದು ನೋಡೋಣ, ಬರಲಿ. ಅಣ್ಣ, ಅಣ್ಣ, ಶ್ರೀರಾಮಚಂದ್ರ, ಅಣ್ಣ ಶ್ರೀರಾಮಚಂದ್ರ, ನಮಸ್ಕರಿಸು. ಭರತ, ಶತ್ರುಘ್ನರೇ, ನಿಮ್ಮಿಬ್ಬರಿಗೂ ಮಂಗಳವಾಗಲಿ. ಸಹೋದರರೇ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ? ಕ್ಷೇಮದಿಂದಿರುವರು ಅಣ್ಣ. ಭರತ, ಅಣ್ಣ, ನಾವು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಹಂಬಲಿಸುತ್ತಾ ನಿರುತ್ಸಾಹದಿಂದ ಹೊರಟು ಬಂದೆನು.
ಸಹೋದರ, ಅಣ್ಣ ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ವಿಚಾರಗಳನ್ನು ತಿಳಿಯಲು ತುಂಬಾ ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನೂ ಕೇಳುವೆನು. ಹೇಳುವೆಯಾ ತಮ್ಮ? ಹೇಳುವೆನು ಅಣ್ಣ. ಮೊದಲನೆಯದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗರಲ್ಲೇ ಶ್ರೇಷ್ಠರೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿರು ಕ್ಷೇಮದಿಂದಿರುವರೇ ಬರುತ್ತಾ? ಗುರು ವೈಶಿಷ್ಠ ಮುನಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ತಾನೆ? ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರೇ ಬರುತ್ತಾ? ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿ ಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ, ನನ್ನ ಭಾಗ್ಯ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಬರ್ತಾ? ಕ್ಷೇಮದಿಂದಿರುವರು ಅಣ್ಣ. ಇನ್ನು ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ಅಮ್ಮ, ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ ಬರ್ತಾ? ಅಣ್ಣ, ಅವರ ಕ್ಷೇಮಕ್ಕೆ ಕುಂದೇನಣ್ಣ. ಬರ್ತಾ? ಅಣ್ಣ, ಹೀಗೆ ಬಾ. ಈಗ ಏಳು ಬರ್ತಾ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ಗಡ್ಡುವಾಂಗ ಎಂಬ ಹೆಸರಿನಲ್ಲಿದ್ದವರು ಪುಷ್ವರತ ಎಂಬ ಅನ್ವರ್ಥ ನಾಮವನ್ನು ಪಡೆದು ಹಿಂದೆ ದೇವಾಸುರ ಯುದ್ಧದಲ್ಲಿ ದಶದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂಬ ನಾಮಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವರೇ ಬರ್ತಾ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಹತ್ಯವಾಯಿತು ಅಣ್ಣ, ಹತ್ಯವಾಯಿತು. ಅಂದರೆ ಭರತಾ? ಅಣ್ಣ, ನೀವು ವನವಾಸಕ್ಕೆ ಕೂಡಲೇ ಬಂದ ಕೂಡಲೇ ಪೂಜ್ಯ ಜನಕನು ಪರಲೋಕವಾಸಿಯಾದರುಂಡು. ಜನಕ ಮಮಹಿತ ಪ್ರಿಯ ಪಿತಾ ಅಗಲಿ ಹೋದಿಯ ಸಹಿಸೆ ಜನಕ, ಕೊನೆಗೂ ನಮ್ಮನ್ನಗಲಿ ಪರಲೋಕ ವಾಸಿಯಾದೆಯ. ನಿಮ್ಮ ಅಗಲಿಕೆಯ ಸಮಯದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿಲ್ಲದಂತಾಯಿತೆ. ಜನಕ, ಇದೋ ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸುವೆವು.
ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕ ವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡದಂತಾಯಿತೆ. ನಿನ್ನ ಸೇವೆ ಮಾಡುವ ಭಾಗ್ಯ ಈ ರಾಮನ ಹಣೆಯಲ್ಲಿ ಇಲ್ಲದಂತಾಯಿತೆ. ಅಣ್ಣ, ಶಾಂತರಾಗಿ ಅಣ್ಣ. ಸಹೋದರ, ಕಳೆದು ಹೋದುದಕ್ಕೆ ಚಿಂತಿಸಿ ಫಲವಿಲ್ಲ. ತಂದೆಯವರ ಮರಣ ಕಾಲದಲ್ಲಿ ನೀವು ಅವರ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿರುವಿರಿ. ನೀವೇ ಪುಣ್ಯಶಾಲಿಗಳಪ್ಪ. ಅಣ್ಣ, ಸಹೋದರ, ಜನಕನ ಮರಣದ ಕಾಲದಲ್ಲಿ ನಾವು ಸಹ ಏನು, ಜನಕನ ಮರಣ ಕಾಲದಲ್ಲಿ ನೀವುಗಳು ಸಹ ಬಳಿಯಲ್ಲಿರಲಿಲ್ಲವೇ? ಜನಕ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅಂತಿಮ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? 4 ಜನ ಸುಪುತ್ರರಿದ್ದರೂ ಅನಾಥಯಾಗಿ ಪ್ರಾಣ ಬಿಟ್ಟೆಯ ಜನಕ. ಭರತ, ಅಣ್ಣ, ಕಳೆದು ಓದುವುದಕ್ಕೆ ಚಿಂತಿಸಿ ಫಲವಿಲ್ಲ. ನೀನಿನ್ನು ನಡೆ ತಮ್ಮ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯವರ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನಾಳು. ನೀನಿನ್ನು ನಡೆ ತಮ್ಮ. ನೀ ಇಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆ ಅಣ್ಣ. ನೀನು ಅಯೋಧ್ಯೆಗೆ ಒಂದು ಸಿಂಹಾಸನವೇನೇರಿ ಪಟ್ಟಾಭಿಷೇಕ ಗಣ್ಣ. ಈ ಪುರ ಜನರಿಗೆಲ್ಲರಿಗೂ ಸಂತೋಷ ಉಂಟು ಮಾಡು ಅಣ್ಣ. ಭರತ, ಮಾತೆಯವರ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆಯೇ ನಾನು ನನ್ನ ಕರ್ತವ್ಯದಲ್ಲಿ ನಿರತರಾಗಿರುವೆನು. 14 ವರ್ಷಗಳ ಕಾಲ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪದಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದಲ್ಲವೇ? ಅಣ್ಣ, ಸಹೋದರ, ನಾನೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪರಾಧ ದೋಷ ಎಲ್ಲಿಂದ ಬರುವುದಣ್ಣ? ಸಹೋದರ ಭರತ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮನಸೋತಿರುವೆನು. ಆದರೆ ನಾನು ಬರುವುದಿಲ್ಲ ಭರತ. ನನ್ನ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನು ನೆರೆಸಿಕೊಡುವಿರ? ಹೇಳು ತಮ್ಮ, ಅದೇನು ನಡೆಸಿಕೊಡುವೆನು? ಅಣ್ಣ, ನಿಮ್ಮ ಪವಿತ್ರವಾದ ಪಾದಿಕೆಗಳನ್ನು ನೀನಿಲ್ಲದ ಅರಮನೆಯಲ್ಲಿ ನಾನು ಇರಲಾರೆ ಅಣ್ಣ. ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿ ಕೊಡಿ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಮ್ಮ ಪಾತ್ರಕ್ಕೆ ನಾನು ರಾಜ್ಯವನ್ನು ಆಳುವನು. ಈ ಸತ್ಯ, ಈ ಮಾತು ಸತ್ಯ ಅಣ್ಣ. ಸಹೋದರ, ನೀವು 14 ವರ್ಷ ವನವಾಸ ಮುಗಿಸಿದ ಕೂಡಲೇ ನನಗೆ ದರ್ಶನ ಕೊಡದೆ ಹೋದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು. ಸಹೋದರ ಭರತ, ಶಾಂತನಾಗು, ಶಾಂತನಾಗು. ಬಹಳ ಸಂತೋಷ, ಬಹಳ ಸಂತೋಷ. 14 ವರ್ಷಗಳ ಕಾಲ ವನವಾಸ ಮುಗಿದ ಮರುದಿನವೇ ನಾನು ನಿನಗೆ ದರ್ಶನವನ್ನು ಕೊಡುತ್ತೇನೆ. ಆಗಬಹುದೇ? ತೆಗೆದುಕೋ ಈ ಪಾದುಕೆಗಳನ್ನು. ತಾಯಿಡಿ ಬಾ
ಬಾಡುಬಡುತ್ತಿರುವರು ನಾಡಿನೊಳತನವ ಕೈಗೊಂಡು ಹಾರಾಗಿಸುವ ಈ ಜೋಡಿಗೆಳೆಯುಂಟೆ ಜಗದಿ ರಾಮ ಎಲೆ ಪುರಜನಗಳಿರ ಎಲೆ ಪಾದುಕೆಗಳಿಗೆ ಅಯೋಧ್ಯೆಗೆ ಪಟ್ಟ ಕಟ್ಟಿ ನಮ್ಮ ಮಾತ್ರಕ್ಕೆ ನಾನು ರಾಜ್ಯವನ್ನಾಳುವೆನು. ಈ ಪಾದದಾಡಿಗೂ ಸತ್ಯ. ನಾವಿನ್ನು ಹೋಗಿ ಬರ್ತೇವೆ ಅಣ್ಣ. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಲಕ್ಷ್ಮಣ, ಅಗ್ರಜ, ನೋಡಿದೀಯಾ ಭರತನ ಮಾತೃ ವಾತ್ಸಲ್ಯವನ್ನು? ಅಣ್ಣ, ನಾಡಿದ ಮಾತನ್ನು ಮನ್ನಿಸಬೇಕೆಂದು ಕೇಳಿಕೊಳ್ಳುವೆನು ಅಣ್ಣ. ಚಿಂತೆ ಇಲ್ಲ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಪ್ರಜೆಗಳು ಆಗಾಗ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ದಂಡ ಕಾರ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ. ಹಾಗೆ ಆಗಲಿ ಅಣ್ಣ. ಓಹೋ ಓಹೋ ನೀವು ಬರಲಿ ಹೋ, ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಜನಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಜನಗೆ ಮೇವು ಬರಲಿ ಹೋ.
ಲೋಕದಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರರಾದ ಶಮ್ಮುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಹಲವಾರು ದಿನಗಳಿಂದ ವ್ರತೋಪವಾಸವನ್ನು ಕೈಗೊಂಡಿದ್ದ ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಂಭುಕಾಸುರ, ಎಲ್ಲಿರುವಂತ ಆತನು ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿರುವನು. ಮಗನೇ ಶಂಭುಕಾಸುರ, ಅಯ್ಯೋ ಮಗನೇ ಶಂಭುಕಾಸುರ, ಎತ್ತ ಬಡಲಿಗೆ ಕಿಚ್ಚಿಟ್ಟೆಯ ಕನ್ನ. ಮಗನೇ ಶಂಭುಕಾಸುರ, ಯಾರೋ ನನ್ನ ಸುಕುಮಾರನ ಶಿರಚ್ಛೇದನ ಮಾಡಿರುವರಲ್ಲ. ರಕ್ತ, ಬಿಸಿಯಾದ ರಕ್ತ, ರುಂಡ ಮುಂಡಗಳನ್ನು ಚೆಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ಈ ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಈ ನನ್ನ ದಂಡ ಕಾರಣದಿಂದ ಬಹಳ ದೂರ ಯಾರಾಗಿರಬಹುದು. ನರವಾದನೆ, ಮಾನವರ ಸುಳಿವೊಂದೇ ಕಾಣದ ಈ ನನ್ನ ದಂಡ ಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದ್ರೂ ಈ ಕೃತ್ಯವನ್ನು ಎಸಗಿರಬಹುದೇ? ಯಾರೇ ಆಗಿರಲಿ, ಎಲ್ಲೇ ಇರಲಿ, ಹಾಗೆ ಹಿಡಿದು ಕಾಸಾಗತನಾಗಿದ್ದು ನುಂಗಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳೋಣ. ಮಗನೇ, ನಿನ್ನನ್ನು ಕೊಂದ ಪಾಪಿಗಳನ್ನು ನಾನು ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಿಡೋನು. ನರಮಾಂಸ, ಇಂದು ನಾನು ಕೊಂದು ನಾನು ಕೊಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಕೊಂದುವೆನು ಆನಂದವ, ನರ ಕಣ್ಣು ಗುಡ್ಡೆಗಳ ಹುರಿದು ದೊಡ್ಡಿಗೆಯ ಮಾಡಿ, ನರ ಕಣ್ಣು ಗುಡ್ಡೆಗಳ ಹುರಿದು ದೊಡ್ಡಿಗೆಯ ಎಲ್ಲಕ್ಕಿತ್ತು ಅವರ ಕರ್ಣಕ್ಕಿತ್ತು ಸೇವೆಗೆ ಪಾಯ್ದ ಮಾಡಿ ತಿನ್ನುವೆ. ಇಂದು ನಾನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾನವ. ಜಾನಕಿ, ನೋಡೆ ಲತೆಗಳು ನೀ ನೋಡೆ ಲತೆಗಳು. ಜಾನಕಿ, ಎತ್ತ ನೋಡೆ ಅಂತ ಲತೆಗಳು
ಸ್ವಾಮಿ. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಹೌದು ಸ್ವಾಮಿ. ಎಷ್ಟೊಂದು ಮನೋಹರವಾಗಿರುವುದು. ಹೌದು ಅದು ತುಂಬಿದ ಫಲಪುಷ್ಪಗಳಿಂದಲೂ. ಜಾನಕಿ, ಸ್ವಾಮಿ. ಇಲ್ಲಿ ನೋಡು, ಕಣ್ಣು ಪೂರೈಸುವ ಸರೋವರಗಳಿಂದಲೂ, ಆಹಾ, ಸುಖಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ಕಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಹೌದು ಸ್ವಾಮಿ. ಜಾನಕಿ, ಅರಮನೆಯಲ್ಲಿ ಹಂಸತೋಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನವನ್ನು ಸವಿಯುತ್ತಾ ಅನೇಕ ದಾಸರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದಲೆನ್ನೆಂಬ ಬೇಸರ ಉಂಟೆ ಸ್ವಾಮಿ. ಜಾನಕಿ, ಎಂತಹ ಮಾತುಗಳನ್ನಾಡುತ್ತಿರುವಿರಿ ಸ್ವಾಮಿ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು. ಅವುಗಳು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೆ ಏನು ಕೊರತೆ ಇಲ್ಲವಲ್ಲ. ಹಂಸತೋಲಿಕ ತಲುಪವಿಲ್ಲದಿದ್ದರೂ ದರ್ಭಾಸನಕ್ಕೆ ಏನು ಕೊರತೆ ಇಲ್ಲ. ಇಂತಹ ಪ್ರಕೃತಿಯ ಮಡಿಲ ತೀರವೇ ಈ ಪಂಚವಟಿಯಲ್ಲಿವೆ ಸ್ವಾಮಿ. ಇನ್ನೊಮ್ಮೆ ಇಂತಹ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸಬೇಡಿ. ಪ್ರಿಯ, ಜಾನಕಿ, ಎಂತಹ ಆಶಾದಾಯಕವಾಗಿರುವುದಲ್ಲವೇ? ಹೌದೌದು. ಆಶಾ ಜೀವನ ಶುಭ ದಿನ ಹೊಸ ಕನವನ್ನ ಕರಳಿನ ಹೊಸತನ ಬಯಸಿದೆ ಹೊಸತನ
ನಿನ್ನ ಮಾತು ಸತ್ಯ. ಆಹಾ. ಇದು ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ ನೋಡಿದ್ಯಾ? ಹೌದು ಸ್ವಾಮಿ. ನಾವು 14 ವರ್ಷ ವನವಾಸವನ್ನು ಇಲ್ಲಿಯೇ ಆನಂದದಿಂದ ಕಳೆಯಬಹುದು. ಅಗತ್ಯವಾಗಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲಿಲ್ಲವಲ್ಲ? ಅದು ಇತ್ತಲೇ ಬಂದರು. ನಾನು ನಮಸ್ಕರಿಸುವೆನು. ಸೋದರ, ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು? ಅಗ್ರಜ, ಯಾರೋ ಒಂದು ರಕ್ಕಸಿಯು ಸೂರ್ಯ ದೇವನನ್ನು ಕುರಿತು ತಪವನ್ನು ಆಚರಿಸುತ್ತಿರಲು ನಾನು ಭಗವಾನ್ ಭಾಸ್ಕರನು ಆತನಿಗೆ ಕೊಡುವಷ್ಟರಲ್ಲಿ ಈ ಖಡ್ಗದಿಂದಲೇ ಆತನನ್ನು ಸಂಹಾರ ಮಾಡಿ ಬಂದಿರುವನು ಅಣ್ಣ. ಓ, ಸಂಹರಿಸಿಬಿಟ್ಟೆಯಾ? ಹೌದು ಅಣ್ಣ. ಚಿಂತೆ ಇಲ್ಲ, ನಿನ್ನ ಆತ್ಮರಕ್ಷಣೆಗೆ ಅದು ನಿನ್ನ ಬಳಿಯಲ್ಲೇ ಇರಲಿ. ಆಗಲಿ ಅಣ್ಣ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಸೀತಾ, ಸ್ವಾಮಿ. ಬಾ ಕುಳಿತುಕೋ.